ನಗರದಲ್ಲಿ ಹೊತ್ತಿಗೊಂದು ರೀತಿ ವಾತಾವರಣ ಬದಲಾಗ್ತಿದೆ. ಜಿಟಿ ಮಳೆ, ಥಂಡಿ ಗಾಳಿಯಂತೂ ಜನರನ್ನ ಕಂಗೆಡಿಸಿದೆ. ನೆಗಡಿ, ಶೀತ, ಕೆಮ್ಮು, ಜ್ವರಗಳಿಗೆ ಹವಾಮಾನ ವೆಲ್ಕಮ್ ಮಾಡ್ತಿದೆ. ಬೆಳಗ್ಗೆ ಮಳೆ, ಮಧ್ಯಾಹ್ನ ಬಿಸಿಲು, ಸಂಜೆ ಮತ್ತೆ ಮಳೆ, ರಾತ್ರಿ ಚಳಿ. ವಾತಾವರಣ ಒಂದು ಕ್ಷಣ ಇದ್ದಂತೆ ಮತ್ತೊಂದು ಕ್ಷಣ ಇರ್ತಿಲ್ಲ. ಇದರಿಂದಾಗಿ ರಾಜಧಾನಿ ಜನರ ಆರೋಗ್ಯ ಕೆಟ್ಟಿದೆ. ಜಿಟಿ ಮಳೆಗೆ ರಾಜಧಾನಿ ಥಂಡ. ಮಲೇರಿಯಾ, ಚಿಕುನ್ಗುನ್ಯಾ ಕೇಸ್ಗಳು ಹೆಚ್ಚಳ. ರಾಜಧಾನಿಯಲ್ಲಿ ಕಳೆದೊಂದು ವಾರದಿಂದ ಬಿಟ್ಟು ಮಳೆ ಬರ್ತಿದೆ. ಮತ್ತೊಂದು ಕಡೆ ಥಂಡಿಯ ವಾತಾವರಣ. ಹೀಗಾಗಿ ಬೆಂಗಳೂರಲ್ಲಿ ಸದ್ದಿಲ್ಲದೆ ಸಾಂಕ್ರಾಮಿಕ ರೋಗಗಳು ಎಂಟ್ರಿಯಾಗಿವೆ. ಬೆಂಗಳೂರಿನಲ್ಲಿ ಕಳೆದ ಒಂದೇ ವಾರದಲ್ಲಿ 173 ಸಾರಿ 53 ಮಲೇರಿಯಾ ಹಾಗೂ 32 ಚಿಕನ್ ಗುನ್ಯಾ ಕೇಸ್ಗಳು ಪತ್ತೆಯಾಗಿವೆ. ಹಾಗೆ ನೆಗಡಿ, ಕೆಮ್ಮು, ತೀವ್ರ ಜ್ವರ, ಉಸಿರಾಟದ ಸಮಸ್ಯೆ, ತೀವ್ರ ಸುಸ್ತು ಹೆಚ್ಚಾಗಿದೆ. ಮೈಕೈ ನೋವು, ತಲೆ ಸಿಡಿತ, ಚಳಿ ಜ್ವರ ಹಾಗೂ ಕೆಲವರಲ್ಲಿ ಶೀತ ಜ್ವರ ಕಂಡು ಬರ್ತಿದೆ. ಆರೋಗ್ಯ ಇಲಾಖೆ ಕೂಡ ಕ್ರಮ ವಹಿಸಲು ಮುಂದಾಗಿದೆ. ಮಳೆಗಾಲ ನಿರಂತರವಾಗಿ ಇದೆ. ಯಾವಾಗ ಔಟ್ ಬ್ರೇಕ್ ಆಗೋದು ಹೇಳಕ್ಕೆ ಬರೋದಿಲ್ಲ. ಆದರೆ ಸದ್ಯಕ್ಕಂತೂ ನಮಗೆ ಒಂದು ರೀತಿ ಕಳೆದ ವರ್ಷಕ್ಕಿಂತ ಈ ವರ್ಷ ಬಹಳ ಒಂದು ಉತ್ತಮ ರೀತಿಯಾದಂಥ ನಿರ್ವಹಣೆ ಆಗಿದೆ. ವೈರಾಣು ಜ್ವರ, ಕೆಮ್ಮು, ನೆಗಡಿ, ಅತಿಸಾರ, ವಾಂತಿಭೇದಿ ಪ್ರಕರಣ ಹೆಚ್ಚಳಕ್ಕೆ ಬದಲಾಗ್ತಿರೋ ಹವಾಮಾನವೇ ಕಾರಣ ಅಂತ ವೈದ್ಯರು ಹೇಳ್ತಿದ್ದಾರೆ. ವೈರಲ್ ಫೀವರ್ ಇದ್ರೂ ಕೂಡ ಹಾಗೆ ಜ್ವರ ಬಿಟ್ಟು ಬಂದು ಹೋಗ್ತದೆ. ಸೊ ಸಾಮಾನ್ಯವಾಗಿ ಜಾಸ್ತಿ ವೈರಲ್ ಫೀವರ್ಗಳು ಮಲೇರಿಯಾ ಥರ ಕಾಣಿಸ್ಕೊಂಡಿದ್ದಾವೆ. ಬಟ್ ಎಲ್ಲರಿಗೂ ಸೂಕ್ತ ಚಿಕಿತ್ಸೆ ಸಿಗ್ತಾ ಇದೆ. ಹಾಗೆ ನಮ್ಮಲ್ಲಿ ಜುಲೈ ತಿಂಗಳಲ್ಲಿ ಡೆಂಗು ಮಾಡಿದ್ದಾರೆ. ಡೆಂಗ್ಯೂನಲ್ಲಿ ಸ್ವಲ್ಪ ಇದೆ. ಒಂದು 132 ಜನದ ರಕ್ತ ಪರೀಕ್ಷೆ ಮಾಡಿದ್ದೇವೆ. ಅದರಲ್ಲಿ 15 ಜನ ಡೆಂಗ್ಯೂ ಪಾಸಿಟಿವ್ ಬಂದಿದೆ. ಚಳಿ ಮಳೆ ವಾತಾವರಣ ಜನರ ಜೀವ ಹಿಂಡ್ತಿದೆ. ಸ್ವಚ್ಛತೆ ಕಾಪಾಡಿ, ಬಿಸಿ ನೀರು ಕುಡಿದು, ಆರೋಗ್ಯಕರ ಆಹಾರ ಸೇವಿಸಿದ್ರೆ ಇವುಗಳಿಂದ ದೂರ ಇರಬಹುದು. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.